ಇವತ್ತು ಅಂತ್ಯಕ್ರಿಯೆ ನೆರವೇರುತ್ತೆ. ಸಂಜೆ 4 ಗಂಟೆ ಹೊತ್ತಿಗೆ ದೇವೇಗೌಡರಿಂದ ಚೆನ್ನಮ್ಮನವರಿಗೆ ಮಾಂಗಲ್ಯ ಧಾರಣೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮನವರಿಗೆ ಅವರ ಪಾರ್ಥಿವ ಶರೀರಕ್ಕೆ ಮಾಂಗಲ್ಯ ಧಾರಣೆಯಾಗುತ್ತೆ. ಪೂಜೆಯ ಬಳಿಕ ಪುರೋಹಿತ ಮಹೇಶ್ ಶರ್ಮಾ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 2 ಗಂಟೆವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಮಧ್ಯಾಹ್ನ 3ರಿಂದ 4 ಗಂಟೆಯ ಒಳಗಡೆ ಅಂತ್ಯಕ್ರಿಯೆಯನ್ನು ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಿಸಲಾಗುತ್ತೆ. ನಮ್ಮ ಪ್ರತಿನಿಧಿ ಸುನೀಲ್ ಪುರೋಹಿತ ಮಹೇಶ್ ಶರ್ಮಾ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚೆನ್ನಮ್ಮನವರ ಅಂತಿಮ ರಥಯಾತ್ರೆ ಕೂಡ ಆರಂಭವಾಗುತ್ತೆ. ಈಗಾಗಲೇ ಕುಟುಂಬಸ್ಥರ ವಿಧಿವಿಧಾನಗಳು ಕೂಡ ನಡೀತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಬೆಂಗಳೂರಿನ JP ನಗರದ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ನ ಪುರೋಹಿತರಿದ್ದಾರೆ. ಬನ್ನಿ, ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈಗಷ್ಟೇ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿದ್ರಿ, ಏನೆಲ್ಲ ಆಯಿತು, ಇನ್ನೆಷ್ಟೊತ್ತಿಗೆ ತೆಗೆದುಕೊಂಡು ಹೋಗ್ತೀರಿ? ಸರ್, ಬೆಳಗ್ಗೆಯಿಂದಲೂ ಕೂಡ ಅವರ ಅಂತಿಮ ಬೆಂಗಳೂರಿನಿಂದ ಕೂಡ ಅಂತಿಮ ಯಾತ್ರೆ ನಡ್ಕೊಂಡು ಜನಗಳು ಕೂಡ ಉದ್ದಗಲಕ್ಕೂ ಕೂಡ ತುಂಬ ಜನ ಸೇರಿದ್ರು. ಈಗ ಇಲ್ಲಿ ಬೆಳಗ್ಗೆ ಅವರಿಗೆ ಪಂಚಗವ್ಯ ಪುಣ್ಯಾಹ ಎಲ್ಲ ಮಾಡಿ, ಅವ್ರಿಗೆ ಅಭಿಷೇಕಗಳೆಲ್ಲ ಮಾಡಿ, ಅವ್ರಿಗೆ ಸ್ನಾನಗಳೆಲ್ಲ ಮಾಡಿಸಿ, ಅವ್ರಿಗೆ ಸುಮಂಗಲಿಯಾಗಿರೋದ್ರಿಂದ ಅವ್ರಿಗೆ ವಸ್ತ್ರಗಳನ್ನೆಲ್ಲ ಸಮರ್ಪಣೆ ಮಾಡಿ, ಬಳೆಗಳೆಲ್ಲ ತೊಡಿಸಿ, ಅರ್ಶಿನ ಕುಂಕುಮ ತೊಡಿಸಿ, ಅವ್ರಿಗೆ ತಾಳಿ, ಈ ಯಮಗಂಡ ಕಾಲ ಮುಗಿದ ತಕ್ಷಣ ತಾಳಿ, ಒಂದು ಚಿಕ್ಕ ತಾಳಿ ಒಂದು ಕಟ್ತಾರೆ. ಕಟ್ಟಿದ ನಂತರ ಈಗೆಲ್ಲ ಆಗಿದೆ, ತಂದು ಇಟ್ಬಿಟ್ಟು ಈಗ ಮೂರು ಹಳ್ಳಿಗೇನೋ ಪ್ರದಕ್ಷಿಣೆಗೆ ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ನಂತರ ಅರ್ಧನಹಳ್ಳಿ ಅಲ್ಲಿ ಬರುತ್ತೆ, ಅಲ್ಲೊಂದು ಅರ್ಧ ಗಂಟೆ 3/4 ಗಂಟೆ ಇದೊಂದು ಪ್ರಕ್ರಿಯೆ ಇದೆ. ಇದು ಮುಗಿಸ್ಕೊಂಡು ನಂತರ ಇತ್ತೀಚಿನ ದಿನಗಳಲ್ಲಿ ಅವರು ಬಂದಂಥ ಯಾವ ಥರ ಪೂಜೆ ಮಾಡಿಸಿದ್ದು ಅವ್ರು ಬಂದಿರುವಂಥದ್ದು ಇತ್ತೀಚಿನ ದಿನ ಅವತ್ತಿನ ದಿವಸ ಬೆಳಗ್ಗೆ ನಮ್ಮ ಕುಮಾರಸ್ವಾಮಿ ಅವರು ಬೆಳಗ್ಗೆ 5 ಗಂಟೆಗೆ ಬಂದು ಮೃತ್ಯುಂಜಯ ಹೋಮ, ಪಂಚಾಸ್ತ್ರ ಹೋಮಗಳೆಲ್ಲ ಮಾಡಿಸಿ, ಆಮೇಲೆ ಅವರ ಕಿರಿಯ ಮಗ ಬಂದು 8 ಗಂಟೆಗೆ ರುದ್ರಾಭಿಷೇಕ ಮಾಡಿಸಿ, ರುದ್ರಾಭಿಷೇಕದ ಗಂಧ ತೀರ್ಥಗಳೆಲ್ಲ ತೊಗೊಂಡೋಗಿ ದೇವೇಗೌಡರ ಹತ್ರ ಕೊಟ್ಟು, ಅವ್ರ ಗಂಧ ಇಟ್ಟು ಕುಂಕುಮ ಇಟ್ಟು ನೀರನ್ನು ಪ್ರೋಕ್ಷಣೆ ಮಾಡಿದ ತಕ್ಷಣ ಅವರ ಜೀವ ಸದ್ಗತಿ ಹೊಂದಿದೆ. ಅಂದರೆ ಆ ಒಂದು ಪೂಜೆ ಆಗಿ ಅದು ಪೂಜೆ ಮಾಡಿಸ್ ಬಂದಂಥ ಪ್ರಸಾದವನ್ನು ಅವ್ರ ಹಣೆಗಿಟ್ಟ ನಂತರದಲ್ಲಿ ಅವರು ಆಗಿರ್ತಕ್ಕಂಥದ್ದು. ಅದು ಏನು ಶಿವ ಸಾನ್ನಿಧ್ಯ ಅವ್ರಿಗೂ ಅವ್ರು ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರ. ಇವತ್ತು ಏನೇ ಇದ್ದರೂ ಅವ್ರ ಕುಟುಂಬ ಈ ಒಂದು ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದಕ್ಕೆ ದೇವೇಗೌಡರು ಎಷ್ಟು ಕಾರಣನೋ ಚೆನ್ನಮ್ಮನವರು ಅಷ್ಟೇ ಕಾರಣ. ಈಗ ಅಲ್ಲಿ ಅಂತಿಮವಾಗಿ ಅಂತ್ಯಕ್ರಿಯೆ ಯಾವ ರೀತಿಯಾಗಿ ನಡೀತೆ, ಯಾವ ವಿಧಿವಿಧಾನದಲ್ಲಿ ನಡೆಯುತ್ತೆ? ಅವರ ಸಂಪ್ರದಾಯ ಈಗ ವಿಧಿವಿಧಾನ ಅನ್ನೋದು ನೋಡಿದ್ರೆ ಅವರೊಳಗೆ ವಿಧಿವಿಧಾನ ಸ್ವಲ್ಪ ಒಕ್ಕಲಿಗೆ ಸಂಪ್ರದಾಯ ಆ ಥರ ನಡಿಬೇಕು. ಇವರೊಂದು ಒಳ್ಳೆ ಇದರೊಳಗೆ ಇರೋದ್ರಿಂದ ಇವರಿಗೆ ಶಾಸ್ತ್ರ ರೀತಿ ಏನೇನಿದೆಯೋ ಅದನ್ನೆಲ್ಲ ಸ್ವಲ್ಪ ಮಾಡಿ ಒಕ್ಕಲಿಗೆ ಸಂಪ್ರದಾಯ ಪದ್ಧತಿ ಏನಿದೆಯೋ ಆ ಥರನೇ ಅವ್ರಿಗೆ ವಿಧಿವಿಧಾನ. ಎಷ್ಟು ಗಂಟೆಗೆ ಇರುವಂಥದ್ದು ಅಲ್ಲಿ ಅಂತ್ಯಕ್ರಿಯೆಗೆ? ಎಷ್ಟು ಗಂಟೆಗೆ ಸಮಯ ನಿಗದಿಯಾಗಿದೆ? ಈಗ ಇಲ್ಲಿ ಎಲ್ಲ ಮುಗೀತು, ಇಲ್ಲಿ ಪ್ರಕ್ರಿಯೆ ಎಲ್ಲ ಮುಗಿದ ನಂತರ ಈಗ ಒಂದು 3-4 ಹಳ್ಳಿ ಅವ್ರನ್ನ ತೊಗೊಂಡೋಗ್ತಾ ಇದ್ದಾರೆ. ನಂತರ ಅಲ್ಲಿ ಬಂದ ತಕ್ಷಣ ಅಲ್ಲೊಂದು 3/4 ಗಂಟೆ ನಮಗೆ ಕೆಲಸ ಇದೆ. 3/4 ಗಂಟೆ ನಂತರ 3ರಿಂದ 4 ಗಂಟೆ ಒಳಗಡೆ ಈ ಕ್ರಿಯೆ ನಡೆಯುತ್ತೆ. ಈ ಒಂದು ಅಂತಿಮ ಕ್ರಿಯೆನ ಯಾರು ಮಾಡಬೇಕು ಅನ್ನೋದು ಮಗ ಒಂದು ನಿರ್ಧಾರವಾಗಿದೆಯಾ? ಯಾರು 4 ಜನಕ್ಕೂ ಸಮನಾದಂತ ಇದೆ, ಆದರೆ ಕಿರಿಯ ಪುತ್ರನಿಗೆ ಹೆಚ್ಚು ಜವಾಬ್ದಾರಿ ಇದೆ. ಥ್ಯಾಂಕ್ ಯು, ನಮಸ್ತೆ. ಇದಿಷ್ಟು ಬೆಂಗಳೂರಿನ JP ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಪುರೋಹಿತರ ಮಾತು. ಈಗ ಯಮಗಂಡ ಕಾಲ ಇರುವ ಹಿನ್ನೆಲೆಯಲ್ಲಿ 12 ಗಂಟೆ ನಂತರದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಅಂತಿಮ ಯಾತ್ರೆ ಮಾಡಲಾಗುತ್ತೆ. 3ರಿಂದ 4 ಗಂಟೆ ಒಳಗಾಗಿ ಅವರ ಒಂದು ಅಂತ್ಯಕ್ರಿಯೆ ನಡೆಯಲಿದೆ. ಒಕ್ಕಲಿಗ ಸಂಪ್ರದಾಯದ ಜೊತೆಗೆ ಒಂದಷ್ಟು ಪೂಜಾ ಎಲ್ಲ ರೀತಿಯಾದ ಪೂಜಾ ವಿಧಿವಿಧಾನಗಳನ್ನು ಸೇರಿಸಿ ಅವರ ಒಂದು ಅಂತ್ಯಕ್ರಿಯೆ ನಡೆಯಲಿದೆ ಅನ್ನೋ ಮಾತನ್ನು ಕೂಡ TV9 ಜೊತೆ ಹಂಚಿಕೊಳ್ತಾ ಇರೋದು. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಹೊಳೆನರಸೀಪುರ.